ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನೇ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಅದೇ ಕಲರ್ನ ಥ್ರೆಡ್ ತಗೊಂಡಿದ್ದೀನಿ ಮತ್ತು ಎಮ್ಮಿಂಗ್ ನೀಡಲ್ನ ತಗೊಂಡು ನೋಡಿ ಈ ಥರ 2 ಸುತ್ತಲ್ಲಿ ದಾರನ ನೀಡಲಿಕ್ಕೆ ಹಾಕ್ಕೊತೀನಿ. ನೋಡಿ, ಇವಾಗ 2 ಈ ಥರ ಹಾಕ್ಕೊಂಡ್ರೆ 4 ಆಗುತ್ತೆ. ನೋಡಿದ್ರಲ್ಲ ಯಾವ ಥರ ಉಕ್ಸ್ನ ಸ್ಟಿಚ್ ಮಾಡೋದು ಅಂತ. ಇವಾಗ ಕಾಜಾನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ ಕೆಳಗಡೆ ಹಾಕಿ ತೋರಿಸ್ತೀನಿ. ನೋಡಿ, ಫಸ್ಟು ಈ ಥರ ಕೆಳಗಡೆನಿಂದ ಸೂದಿ ಮೇಲೆ ತಗೊಬೇಕಾಗುತ್ತೆ. ಮೇಲೆ ತಗೊಂಡು ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಸೂದಿನ ಕೆಳಗಡೆ ಇಳಿಸ್ಕೊಬೇಕು. ಮತ್ತು ಎಲ್ಲಿ ಕೆಳಗಡೆ ಇಳಿಸಿರ್ತೀವೋ ಅಲ್ಲೇ ಮೇಲೆ ಸೂದಿನ ತೆಗಿಬೇಕಾಗುತ್ತೆ. ನೋಡಿ ಈ ಥರ. ಮತ್ತು ನೋಡಿ ಈ ಥರ ಸ್ವಲ್ಪ ಬಟ್ಟೆನಿಂದ ಮೇಲಕ್ಕೆ ಸೂದಿನ ತಗೊಂಡು ಇವಾಗ ನೋಡಿ ಸೂದಿನ ಉಲ್ಟಾ ಮಾಡಿಕೊಂಡು ನೋಡಿ ಈ ಥರ ರೌಂಡಾಗಿ ಮಾಡಿಕೊಂಡು ಸೂದಿನ ಉಲ್ಟಾ ಮಾಡಿ ನಾವೇನು ಆ ಲೂಫ್ನ ರೆಡಿ ಮಾಡಿರ್ತೀವಿ ಅದ್ರ ಒಳಗಡೆ ಹೋಗಿ ಈ ಥರ ಎಳ್ಕೊಬೇಕು. ನೋಡಿ, ಸೂದಿ ಉಲ್ಟಾ ಮಾಡಿಕೊಂಡು ನಾವೇನು ಫಸ್ಟ್ ಸ್ಟಿಚ್ ಮಾಡ್ಕೊಂಡಿರ್ತೀವಿ 2 ಸರಿ ಅದ್ರ ಒಳಗಡೆ ಹೋಗಿ ಸೂದಿನ ಈ ಥರ ತರಬೇಕು. ಒಂದೇ ಕಡೆ ರೌಂಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಆ ಕಡೆ ಈ ಕಡೆ ಮಾಡಿಕೊಂಡ್ರೆ ಉಲ್ಟಾ ಪಲ್ಟಾ ಬರುತ್ತೆ. ನೋಡಿ ಈ ಥರ. ಏನನ್ನ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ಥರ. ನೋಡಿದ್ರಲ್ಲ ಫ್ರೆಂಡ್ಸ್, ಉಕ್ಸ್ ಪಟ್ಟಿನ ಮತ್ತು ಕಾಜಾ ಪಟ್ಟಿನ ಯಾವ ಥರ ರೆಡಿ ಮಾಡೋದು. ಆಮೇಲೆ
ಲಾಸ್ಟಲ್ಲಿ ಈ ಥರ ಉಲ್ಟಾ ಬಂದು ಒಂದು ನಾಟ್ ಹಾಕ್ಕೊಬೇಕಾಗುತ್ತೆ. ನೋಡಿ ಈ ಥರ ನಾಟ್ ಹಾಕ್ಕೊಬೇಕು. ನಾಟ್ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡ್ರೆ ಲೂಪ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಯಾವ ಥರ ರೆಡಿ ಮಾಡೋದು ಅಂತ. ಓಕೆ, ಬಾಯ್ ಫ್ರೆಂಡ್ಸ್.